ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದೊಂದು ವಿಡಿಯೋ ಮಾಡ್ತಾ ಇದ್ದೀವಿ. ಹಾಯ್ ಮೇಡಮ್. ನಮ್ಮ ಯಜಮಾನರು ಬರ್ತಾ ಇಲ್ಲ, ರಜಾ ಸಿಕ್ಕಿಲ್ಲದೆ ಇರೋದ ಕಾರಣ ಬರ್ತಾ ಇಲ್ಲ. ನಾನು ಮತ್ತು ನನ್ನ ಮಗ ಹೋಗ್ತಿದ್ದೀವಿ ಅವ್ರ ಜೊತೆಲಿ. ಸೊ ಇವಾಗ ಇಲ್ಲಿಂದ ಹೊರಟು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೊರಡ್ತೀವಿ. ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲ ಹೊರಟಿದ್ದೀವಿ. ಇವರಿಬ್ಬರು ನಮ್ಮ ಅತ್ತೆ ಮಕ್ಕಳು, ಅವನು ನಮ್ಮ ಅತ್ತೆ ಮಗ, ಇವರು ನಮ್ಮ ಅತ್ತೆಯವರ ಅತ್ತಿಗೆ, ಇವರು ನಮ್ಮ ಅತ್ತೆ ಮಗಳು. ಸೊ ದೊಡ್ಡ ಅತ್ತೆ ಮಕ್ಕಳು 3 ಜನ ಹೆಣ್ಮಕ್ಳು, ಎರಡನೇ ಅತ್ತೆ ಮಕ್ಕಳು 1 ಗಂಡು 1 ಹೆಣ್ಣು. ಸೊ ಇವ್ ನನ್ನ ತಮ್ಮ, ಇವ್ರು ನಮ್ಮ ಅತ್ತೆ, ಅವ್ರು ನಮ್ಮ ಮಾವ ಮತ್ತು ಇನ್ನೊಬ್ಬರು ಮತ್ತು ಹಿಂದೆ ಕೂತಿದ್ದಾರೆ. ಸೊ ಅದರಿಂದ ನಮ್ಮ ಚಿಕ್ಕಮ್ಮ ಕೂತಿದ್ದಾರೆ. ಅವರಿಬ್ಬರು ಗಂಡು ಮಕ್ಕಳು, ಅವ್ರಿಗೆ ಹಿಂದೆ ಕೂತಿದ್ದಾರೆ. ಸೊ ಎಲ್ಲ ಹೋಗ್ತಿದ್ದೀವಿ. ಮತ್ತೆ ಹೇಳ್ತಾ ಇದ್ದಾರೆ ಅದು ರೋಡಲ್ಲಿ ಇದು ಮಾಡ್ತಾ ಇದ್ದಾಳೆ ಅಂತ. ಸೊ ಇದು ಬಂದ್ಬಿಟ್ಟು ಸಿಮ್ಸದ ಹೊಳೆ, ನೀರು ಕಡಿಮೆ ಇದೆ. ಸೊ ಹಾಗೆ ಓಡ್ತಾ ಎಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ರೀಲ್ಸೆಲ್ಲ ಮಾಡಿ ನೆಕ್ಸ್ಟು ಪ್ರೋಗ್ರಾಮ್ ಬಂದುಬಿಟ್ಟು ಸಿಂಗಿಂಗ್. ಎಲ್ಲರೂ ಅಂತಾಕ್ಷರಿ ಆಡ್ತಾಯಿದ್ವು. ತುಂಬ ಎಂಜಾಯ್ ಆಗಿ ಹೋಗಿದ್ದೆ ಗೊತ್ತಾಗಲಿಲ್ಲ ನಾವು. ಸೊ ಎಲ್ಲರೂ ಹಾಡು ಹೇಳ್ತಾ ಇದ್ದಾರೆ. ಸೊ ಫೈನಲಿ ತಾಳ್ಬೆಟ್ಟಕ್ಕೆ ಬಂದಿದ್ದೇ ಗೊತ್ತಾಗಲಿಲ್ಲ. ಎಲ್ಲ ಹುಡುಗರು ಹಾಡು ಹೇಳ್ಕೊಂಡು ಮತ್ತು ರೀಲ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದಿದ್ದೇ ಗೊತ್ತಾಗಲಿಲ್ಲ. ಸೊ ಆಲ್ರೆಡಿ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ. ಸೊ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂತೇಳಿ ಸ್ವಲ್ಪ ಕ್ಲಿಪ್ನ ಸೇರಿಸಿದ್ದೀನಿ ಅಷ್ಟೇ. ಸೊ ಬೆಟ್ಟಕ್ಕೂ ಕೂಡ ರೀಚ್ ಆದ್ವಿ, ಎಂಟ್ರೆನ್ಸ್ ನೋಡಿದ್ವಿ. ಹಾಗೆ ಎಲ್ಲರೂ ಸೇರಿ ಇದ್ದೇ ಫಸ್ಟು ಬೆಟ್ಟಕ್ಕೆ ಬರ್ತಾ ಇರೋದು ಎಲ್ಲ ಒಟ್ಟಿಗೆ. ಸೊ ನಮ್ಮ ಮನೆಯವರೊಬ್ಬರು ಮಿಸ್ ಆಗಿದ್ದಾರೆ ಅಷ್ಟೇ. ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗಿಂದ ಎಂಡವರೆಗೂ ಸ್ವಲ್ಪನೂ ಬೇಜಾರಾಗಲಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದೀವಿ. ರೂಮ್ ಮಾಡಲಿಕ್ಕೋಸ್ಕರ ನಮ್ಮ ಮಾವ ಮತ್ತು ನನ್ನ ತಮ್ಮ ಇಬ್ಬರು ಹೋಗಿದ್ದಾರೆ. ಅಲ್ಲಿ ಮಾಹಿತಿ ಕೇಂದ್ರ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ರೂಮ್ನ ಬುಕ್ ಮಾಡ್ಕೋಬೋದು. ಸೊ ಅಲ್ಲಿ ಹೋಗ್ತಾರೆ ವಿಚಾರಿಸಿ ಮತ್ತು ಬುಕ್ ಮಾಡ್ಕೊಂಬರೋದಕ್ಕೆ. ನನ್ನ ಮಗ ಬ್ಯಾಗಂತೂ ಬಿಡ್ತಾನೆ ಇರಲಿಲ್ಲ, ಹಿಡ್ಕೊಂಡು ಫುಲ್ ಎಳ್ದಾಡ್ಕೊಂಡು ಬರ್ತಾಯಿದ್ದ. ಸೊ ಹಾಗೆ ಎಲ್ಲ ಬಂದ್ವಿ. ಸೊ ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ, ಅವ್ರಿನ್ನ ಬಂದೇ ಇಲ್ಲ. ಸೊ ನಾವು ಬೆಳಗ್ಗೆ ಬೆಂಗಳೂರು ಬಿಟ್ಟಾಗ 11:30 ಆಗಿತ್ತು. ಸೊ ಇಲ್ಲಿಗೆ ಬರೋ ಅಷ್ಟರಲ್ಲಿ 5 o'clock ಆಗೋಯಿತು. ನಾವಿಲ್ಲಿ ವೆಯ್ಟ್ ಮಾಡ್ತಾನೆ 20 minutes ಆಗೋಗಿದೆ. ಸೊ 7:30 ಒಳಗಡೆ ನಾವು ರೆಡಿಯಾಗಿ ಅಲ್ಲೂ ದೇವಸ್ಥಾನಕ್ಕೆ ಹೋಗಿ ಟಿಕೆಟ್ ತೊಗೊಂಡು ಚಿನ್ನದ ತೇರಿಗೆ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಫೈನಲಿ ಇವಾಗ ಬಂದರು, ರೂಮಿಗೆ ಬಂದ್ವಿ. ಸೊ ಈ ಥರ ದೊಡ್ಡ ಹಾಲ್ ಕೊಟ್ಟಿದ್ದಾರೆ. ರೂಮ್ ರೆಂಟ್ ಬಂದ್ಬಿಟ್ಟು 800 ರೂಪಾಯಿ. ಸೊ 1 ಡೇ. ನಾವು 15 ಮೆಂಬರ್ಸ್ ಇದ್ವಿ, ಎಷ್ಟು ಜನ ಬೇಕಾದರೂ ಇರ್ಬೋದು ಅಂತ ಹೇಳಿದ್ರು. ಸೊ ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ಎಲ್ಲರದ್ದು ಆಲ್ಮೋಸ್ಟ್ ರೆಡಿ ಆಗಿದೆ. ಎಲ್ಲ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬಂದ್ವಿ. ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ದೇವಸ್ಥಾನಕ್ಕೆ ಬರ್ತಿದ್ದಂಗೆ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ, ತುಂಬ ಖುಷಿಯಾಗುತ್ತೆ. ಒಂಥರ ಎಲ್ಲೂ ಸಿಗದೇ ಇರೋ ನೆಮ್ಮದಿ ಸಿಗುತ್ತೆ. ಸೊ ಇದು ಪ್ರತಿ ಸರಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಚಿನ್ನದ ತೇರ್ ಹತ್ರ ಬಂದ್ವಿ. ಸೊ ಬಂದು ಅಲ್ಲಿ ಚಿನ್ನದ ತೇರು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಫ್ಯಾಮಿಲಿ ಫೋಟೋಸ್ನ ತೆಗಿತಾರೆ. ಬರೀ ಚಿನ್ನದ ತೇರು ಇಳಿಸ್ತಾರಲ್ಲ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಅಲ್ಲಿ. ಸೊ 120 ರೂಪೀಸ್ ಕೊಟ್ಟರೆ 2 ಕಾಪಿ ಕೊಡ್ತಾರೆ. ಸೊ ಅಲ್ಲಿ ತೊಗೊಂಡು ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. 7:30 ಕರೆಕ್ಟಾಗಿ ಚಿನ್ನದ ತೇರನ್ನು ಇಳಿತಾರಂತೆ. ಸೊ ಆಲ್ರೆಡಿ ಟೈಮ್ ಆಗಿದೆ, ಇನ್ನೇನು ಇವಾಗ ಸ್ಟಾರ್ಟ್ ಆಗುತ್ತೆ.
ಗೇಟ್ ಓಪನ್ ಮಾಡ್ತಾ ಇದ್ದಾರೆ. ಟೈಮ್ ಆಯಿತು, ಇನ್ನೇನು ತೇರನ್ನು ತೊಗೊಂಡು ಬರ್ತಾರೆ ಆಚೆ. ಸೊ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಸ್ಟೆಪ್ದು ಅಂದರೆ ಇದು ತೇರಿಳಿಸಿ ದೇವಸ್ಥಾನದೊಳಗಡೆ ಹೋಗಿ ಪೂಜೆ ಮಾಡಿಕೊಂಡು ಊಟ ಮಾಡಿಕೊಂಡು ಆಮೇಲೆ ರೂಮಲ್ಲಿ ಹೋಗಿ ಮಲ್ಕೊಳ್ಳೋದು ಅಷ್ಟೇ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಕೆಲವೊಂದು ಕ್ಲಿಪ್ಸ್ಗಳನ್ನ ಮತ್ತೆ ತೆಗಿಯೋಕ್ಕಾಗಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.